Hi all, welcome to episode 2 of making 50 plum cakes. ಈಗ ಈ ಎಪಿಸೋಡಲ್ಲಿ ನಾನು ನಿಮಗೆ ಕ್ಯಾರಮೆಲ್ ಸಿರಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 6 ಪ್ಲಮ್ ಕೇಕ್ಸ್ಗೆ ನಾನು ಇಲ್ಲಿ ಶುಗರ್ ತೊಗೊಂಡಿದ್ದೀನಿ, 6 ಪ್ಲಮ್ ಕೇಕ್ಸ್ ಮಾಡೋಷ್ಟು. ಸೊ ಆ ಶುಗರ್ನ ನಾನಿಲ್ಲಿ ಫಸ್ಟು ಬಾಣಲಿ ಫುಲ್ ಡ್ರೈ ಆಗಿರಬೇಕು. ಈಗ ಶುಗರ್ನ ನೀಟಾಗಿ ನಾವು ಆ ನೀರು ಬಿಡೋವರೆಗೂ, ಶುಗರಲ್ಲಿರೋ ಲಿಕ್ವಿಡ್ ಬಿಡೋವರೆಗೂ ನಾವು ತಿರುಗಿಸ್ತಾ ಇರಬೇಕು. ಇಲ್ಲಿ ಫ್ಲೇಮ್ ಜಾಸ್ತಿ ಇಟ್ಕೊಂಡು ಕೂಡ ನೀವು ತಿರುಗಿಸ್ತಾ ಇರ್ಬೋದು. ಒನ್ಸ್ ಆ ಶುಗರ್ ಎಲ್ಲ ಕರಗಿ ಆ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಮಗೆ ಶುಗರ್ ಸೀದೋಗುತ್ತೆ. ಆವಾಗ ನಾವು ಕಮ್ಮಿ ಇಟ್ಕೊಬೋದು ಫ್ಲೇಮ್ನ. ಇದರಲ್ಲಿ ನಾವು ಕಮ್ಮಿ ಫ್ಲೇಮ್ ಇಟ್ಕೊಂಡು ನೀಟಾಗಿ ಮಿಕ್ಕಿರೋ ಸಕ್ಕರೆ ಎಲ್ಲ ಕರಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಈಗ ನಮಗೆ ಒಂದು ಗೋಲ್ಡನ್ ಬ್ರೌನಿಷ್ ಕಲರ್ ಬರುತ್ತೆ. ಇದು ಗೋಲ್ಡನ್ ಬ್ರೌನಿಷ್ ಕಲರು. ಸೊ ಇಲ್ಲಿ ನಾವು 1/2 kg ಪ್ಲಮ್ ಕೇಕ್ಗೆ ನಾನು 3/4 ಕಪ್ ಶುಗರ್ಗೆ 1/2 ಕಪ್ ನೀರು ತೊಗೊಳೋ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಷ್ಟು ನೀರು ಇಲ್ಲಿ ಹಾಕ್ಕೊಂಡು ಇಲ್ಲಿ 5 ಮಿನಿಟ್ಸ್ ನಾವು ಬಾಯ್ಲ್ ಮಾಡಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಫುಲ್ ಕೂಲ್ ಡೌನ್ ಆದಮೇಲೆ ನಮಗೆ ಕ್ಯಾರಮೆಲ್ ಸಿರಪ್ ಅನ್ನೋದು ರೆಡಿಯಾಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ.